ಹಲೋ ಹಾಯ್ ನಮಸ್ಕಾರ. ನಾನು ರಾಕೇಶ್ ಕನ್ನಡಿಗ ಖಾಲಿ. ಹಾಸನ ಜಿಲ್ಲೆಯಲ್ಲಿ ಇವತ್ತು ನಡೀತಿರುವಂಥ ಒಂದು ಸಂಘಟನೆಗೆ ಬಂದಂಥ ನೌಕರರುಗಳಿಗೆ ಲಘು ಉಪಹಾರವನ್ನು ಮಾಡಿರ್ತಾರೆ. ಸೊ ಇಲ್ಲಿ ಏನೇನು ತಯಾರಿ ನಡೀತಾ ಇದೆ, ಏನೇನು ತಯಾರಿ ಮಾಡ್ಕೋತಿದ್ದೀರಿ ಅನ್ನೋದನ್ನು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಅಕ್ಷಯ್ ಗೌಡ್ರು ಅವ್ರನ್ನ ಕೇಳೋಣ ಬನ್ನಿ. ಹಲೋ ಸರ್, ನಮಸ್ತೆ ಸರ್. ಇಲ್ಲಿ ಏನು ತಯಾರಿ ನಡೀತಾ ಇದೆ, ಇಲ್ಲಿ ಏನು ತಯಾರಿ ಮಾಡ್ಕೊತಿದ್ದೀರಾ, ಬಂದಂಥ ನೌಕರರುಗಳಿಗೆ ಲಘು ಉಪಹಾರವನ್ನು ಹೇಗೆ ತಯಾರಿ ಮಾಡ್ಕೊಂಡಿದ್ದೀರಾ ಅನ್ನೋ ಒಂದು ಸ್ವಲ್ಪ ವಿವರಣೆ ಕೊಡಿ. ಏನು ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ, ವಿವಿಧ ವೃಂದದ ಹೊರಗುತ್ತಿಗೆ ನೌಕರರ ಸಂಘ, ಆರೋಗ್ಯ ಇಲಾಖೆ, ವೈದ್ಯಕೀಯ ಶಿಕ್ಷಣ ಇಲಾಖೆ ಹಾಗೂ ಆಯುಷ್ ಇಲಾಖೆ ಸಂಯೋಜಿತವಾಗಿ ಏನು ನಾವು ರಾಜ್ಯ ಮಟ್ಟದ ಸಂಘನ ರಚನೆ ಮಾಡಿದೀವಿ. ಇವತ್ತು ಸರ್ಕಾರ ಏನು ಕನಿಷ್ಠ ವೇತನ ಹಿಂಪಡೆದಿತ್ತು, ಅದರ ವಿರುದ್ಧವಾಗಿ ಇವತ್ತು ಬೃಹತ್ ಮಟ್ಟದ ಒಂದು ಪ್ರತಿಭಟನೆಯನ್ನು ನಮ್ಮ ರಾಜ್ಯ ಮಟ್ಟದಿಂದ ನಮ್ಮ ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದೀವಿ. ಅದಕ್ಕೋಸ್ಕರ ಇವತ್ತೇನು ಪ್ರತಿಭಟನೆಗೆ ಸುಮಾರು ವಿವಿಧ ಜಿಲ್ಲೆಗಳಿಂದ 20 ಜಿಲ್ಲೆಗಳಿಂದ ಏನು ನಮ್ಮ ನೌಕರರು ಮತ್ತೆ ನಮ್ಮ ಪದಾಧಿಕಾರಿಗಳು ಎಲ್ಲ ಆಗಮಿಸ್ತಿದ್ದಾರೆ. ಅವ್ರಿಗೆ ಏನು ಒಂದು ಊಟದ ವ್ಯವಸ್ಥೆ, ಮಧ್ಯಾಹ್ನ ಒಂದು ಊಟದ ವ್ಯವಸ್ಥೆ ಮಾಡಬೇಕು ಅಂತ ಇವತ್ತು ಊಟದ ವ್ಯವಸ್ಥೆನ ಮಾಡ್ತಾ ಇದೀವಿ. ಇವತ್ತು ಎಲ್ಲ ನಮ್ಮ ಹಾಸನ ಜಿಲ್ಲಾ ಘಟಕದ ನಮ್ಮ ಏನು ತಂಡನ ರಚನೆ ಮಾಡಿದೀವಿ, ಆ ತಂಡದ ಎಲ್ಲ ಪ್ರಮುಖರು ಮತ್ತೆ ನಮ್ಮ ಪದಾಧಿಕಾರಿಗಳು ಇವತ್ತು ಅವ್ರಿಗೆ ಅಡುಗೆ ಕೆಲಸ ಮಾಡ್ಲಿಕ್ಕೆ ಮತ್ತೆ ಏನು ಅವ್ರಿಗೆ ಬಂದಂತ ನಮ್ಮ ನೌಕರ ಮಿತ್ರರಿಗೆ ಒಂದು ಸಕಲ ಸಿದ್ಧತೆಗಳನ್ನ ಮಾಡ್ಕೊಡ್ತಾ ಇದ್ದಾರೆ. ಇವತ್ತು ಅವ್ರಿಗೆ ಏನು ಸುಮಾರು ಒಂದು 2,000 ಜನ ಸೇರ್ಬೋದು ಅನ್ನೋ ನಿರೀಕ್ಷೆ ಇದೆ. ಆ 2,000 ಜನಕ್ಕೆ ಒಂದು ಜಿಲ್ಲಾ ಘಟಕದ ಎಲ್ಲ ಪದಾಧಿಕಾರಿಗಳು ಮತ್ತೆ ನಮ್ಮ ಏನು ತಂಡನ ರಚನೆ ಮಾಡಿದೀವಿ, ಅವರೆಲ್ಲರೂ ಕೂಡ ಇವತ್ತು ಅಡುಗೆಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡ್ತಿದ್ದಾರೆ. ಇವತ್ತು ಏನು ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದಾರೆ. ಈಗಾಗಲೇ ಸುಮಾರು ಒಂದು 12 ಜಿಲ್ಲೆಯಿಂದ ಆಗಮಿಸಿದ್ದಾರೆ. ಇನ್ನು ಕೆಲವು ಜಿಲ್ಲೆಗಳಿಂದ ಈಗ ಅಕ್ಕಪಕ್ಕದ ಜಿಲ್ಲೆಯವರು ಈಗ ಬೆಳಗಿನ ಜಾವ ಬಿಟ್ಟಿರೋದ್ರಿಂದ 10 ಗಂಟೆಗೆಲ್ಲ ರೀಚ್ ಆಗ್ತಾರೆ. ಗೊತ್ತಿರ್ಬೋದು, ಇಲ್ಲಿ ಬಂದಂತ ನೌಕರರುಗಳಿಗೆ ಲಘು ಉಪಹಾರವನ್ನು ತಯಾರಿ ಮಾಡ್ಕೊಳ್ತಿದ್ದಾರೆ. ಶ್ರೀದೇವಿ ಹಾಸನಾಂಬ ದೇವಿ ಆಶೀರ್ವಾದದಿಂದ ಈ ಸಂಘಟನೆ ಯಶಸ್ವಿಯಾಗಿ ಮುಂದೂಡಿದೆ ಎಂದು ಕೇಳಿಕೊಳ್ಳುತ್ತಾರೆ. ಓಕೆ ಬಾಯ್, ಥ್ಯಾಂಕ್ ಯು. ಹಣ ಕಟ್ಟಡ ಇದೆಲ್ಲ